ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಸಂತ್ರಸ್ತೆ ಮಹಿಳಾ ಆಯೋಗ, ಗೃಹ ಸಚಿವ ಹಾಗೂ ಸಿಎಂಗೆ ದೂರನ್ನ ಕೊಟ್ಟಿದ್ದಾಳೆ. ಲೈಂಗಿಕ ದೌರ್ಜನ್ಯವೆಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ಸ್ವಾಮೀಜಿ ಅಂತ ಆರೋಪ ಮಾಡಿದ್ದಾಳೆ. ಬೆಂಗಳೂರಿನ ಸಂತ್ರಸ್ತ ಮಹಿಳೆಯಿಂದ ಸ್ವಾಮೀಜಿಯ ವಿರುದ್ಧ ದೂರು. ಲೈಂಗಿಕ ದೌರ್ಜನ್ಯವೆಸಗಿ ಸ್ವಾಮೀಜಿ ವಿಡಿಯೋ ಮಾಡಿದ್ದಾರೆ. ನನ್ನ ಮೈಕೈ ಮುಟ್ಟಿ ಸ್ವಾಮೀಜಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡುವಂತೆ ಒತ್ತಡ ಹಾಕ್ತಾ ಇದ್ರು. ಬೆತ್ತಲೆ ವಿಡಿಯೋ ಮಾಡದಿದ್ರೆ ವಿಡಿಯೋ ಲೀಕ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ರು. ಈ ರೀತಿ ಸಂತ್ರಸ್ತ ಮಹಿಳೆ ಆರೋಪವನ್ನ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಮಹಿಳಾ ಆಯೋಗ, ಗೃಹ ಸಚಿವರು ಹಾಗೆ ಸಿಎಂಗೆ ದೂರನ್ನ ಕೊಟ್ಟಿದ್ದಾಳೆ. ಲೈಂಗಿಕ ದೌರ್ಜನ್ಯವೆಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಮಹಿಳೆಯ ದೂರಿನಲ್ಲಿದೆ. ನನ್ನ ಮೈಕೈ ಮುಟ್ಟಿ ಸ್ವಾಮೀಜಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾಳೆ ಸಂತ್ರಸ್ತೆ. ಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡುವಂತೆ ಸ್ವಾಮೀಜಿ ಒತ್ತಡ ಹಾಕ್ತಾ ಇದ್ರಂತೆ. ಈ ರೀತಿ ತನ್ನ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾಳೆ ಸಂತ್ರಸ್ತ ಮಹಿಳೆ. ನಿನ್ನೆ ಸಂಜೆ ಸಂತ್ರಸ್ತ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿರೋದು. ಸಂತ್ರಸ್ತೆ ಬಂದು ನಿನ್ನೆ ಸಂಜೆ 6 ಗಂಟೆಗೆ ಮಹಿಳಾ ಆಯೋಗದಲ್ಲಿ ದೂರು ಕೊಟ್ಟಿದ್ದಾಳಂತೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆಯಿಂದ ದೂರು ಬಂದಿದೆ, ಆ ವರದಿ ಆಧರಿಸಿ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ನಾಗಲಕ್ಷ್ಮಿ ಭರವಸೆಯನ್ನ ನೀಡಿದ್ದಾರೆ. ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತಲೂ ಕೂಡ ಆಕೆ ಆರೋಪ ಮಾಡಿದ್ದಾಳಂತೆ. ಮಗಳು ಕೊಟ್ಟಿದ್ದಾಳೆ. ಆಮೇಲೆ ಅವರು ಬಂದು ಈ ನಮ್ಮ ಬಾಗಲಕೋಟೆಯ ಬಸವ ಮೃತ್ಯುಂಜಯ ಸ್ವಾಮಿ ಅವರ ಆ ಸ್ವಾಮಿ ಹೆಸರು. ಸೊ ಆ ತಾಯಿಯನ್ನು ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಆ ಖಾಸಗಿ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ನೀನೇನಾದರೂ ನಮಗೆ ಸಹಕಾರ ಕೊಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೀನಿ ಅಂತ ಹೇಳಿ ಆ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಸ್ವಾಮೀಜಿ ಅಂಥೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಅದನ್ನು DCP ಅವ್ರಿಗೆ ಲೆಟ್ರನ್ನ ಕಳಿಸಿದ್ದೀನಿ. DCP ಅವ್ರ ಜೊತೆನೂ ಮಾತಾಡಿದ್ದೀನಿ. ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಮೇಡಮ್, ನಾನು ಇದನ್ನೆಲ್ಲ ಪರಿಶೀಲನೆ ಮಾಡಿ ನಿಮಗೆ ವರದಿಯನ್ನು ಕೊಡ್ತೀನಿ ಅಂತ DCP ಅವ್ರು ಸಹ ಹೇಳಿದ್ದಾರೆ. ಅವ್ರು ನನ್ನನ್ನು ಭೇಟಿ ಆಗಲಿಲ್ಲ. ಆಮೇಲೆ ಕೊಟ್ಟು ಕಳಿಸಿದ್ದಾರೆ. ಆ್ಯಕ್ಚುಲಿ ಅವ್ರು ಇಂಡಿವಿಜುವಲ್ ಆಗಿ ಬಂದು ಇದು ಮಾಡಲಿಲ್ಲ. ಇರಲಿ, ಅದು ಗೌಪ್ಯವಾಗೇ ಇರಲಿ. ಬಟ್ ಇದನ್ನು ನಾವು ತನಿಖೆಯನ್ನು ಮಾಡಲಿಕ್ಕೆ ಪೊಲೀಸವ್ರಿಗೆ ಆಲ್ರೆಡಿ ಹೇಳಿದ್ದೀವಿ. ಸೊ ಅವ್ರು ಮಾಡಿದ ತಕ್ಷಣ ನನಗೆ ಫಸ್ಟ್ ಪ್ರಿಲಿಮಿನರಿ ಏನು ಅಂತಾದರೂ ನಮ್ಗೆ ಹೇಳ್ತಾರೆ. ಯಾಕಂದರೆ ಮುಂದೆ ಅದೇನಾದ್ರು ಇದ್ದರೆ ಮತ್ತೆ ಅವರು ಅದನ್ನ ಇಟ್ಕೊಂಡು ಆ ಹೆಣ್ಣುಮಗಳಿಗೆ ಯಾವುದೇ ಥರ. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿಯಿಂದಲೂ ಸಂತ್ರಸ್ತೆ ವಿರುದ್ಧ ಪ್ರತಿ ದೂರು ದಾಖಲಾಗಿದೆ. ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಸಂತ್ರಸ್ತೆಯ ವಿರುದ್ಧ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿ. ಜಯ ಮೃತ್ಯುಂಜಯ ಸ್ವಾಮೀಜಿಯ ದೂರು ಆಧರಿಸಿ FIR ದಾಖಲಾಗಿದೆ. ಮಹಿಳೆಯೊಬ್ಬರು ಅನಾಥಾಶ್ರಮ ನಡೆಸೋದಾಗಿ ಪರಿಚಯಿಸಿಕೊಂಡ್ರು. ಪರಿಚಯ ಆದ ಬಳಿಕ ನನಗೆ ಹಣಕಾಸಿನ ನೆರವು ಕೇಳಿದ್ರು. ಹಣಕ್ಕಾಗಿ ಆ ಮಹಿಳೆ ನನ್ನನ್ನು ಪೀಡಿಸ್ತಾ ಇದ್ರು ಅಂತ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿ. ರಾಜಕೀಯ ವ್ಯಕ್ತಿಗಳ ಪ್ರಚೋದನೆಯಿಂದ ನನ್ನ ತೇಜೋವಧೆ ಮಾಡಲಾಗ್ತಾ ಇದೆ. ಹಣ ನೀಡದೇ ಇರೋದಕ್ಕೆ ಇಲ್ಲ ಸಲ್ಲದ ಆರೋಪ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾನು ಮಠಕ್ಕೆ ಬರುವಾಗ ನನ್ನ ಕಾರು ಅಡ್ಡಗಟ್ಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಹಣ ನೀಡದೇ ಇರೋದಕ್ಕೆ ನನ್ನ ಮೇಲೆ ಮಹಿಳೆ ಈ ರೀತಿ ಆರೋಪ ಮಾಡ್ತಿದ್ದಾಳೆ. ಮಹಿಳೆಯಿಂದ ಹಲ್ಲೆ ಕೂಡ ಆಯಿತು. ಮಹಿಳೆ ಸೇರಿ ಖಾಸಗಿ ವಾಹಿನಿ ಸಿಬ್ಬಂದಿ ವಿರುದ್ಧವೂ FIR ದಾಖಲಿಸಿದ್ದಾರೆ. 3 ಕೋಟಿ ಹಣ ಕೊಡಬೇಕು ಅಂತ ಕೇಳಿದ್ರು. ಕೊಡದೆ ಹೋದರೆ ಅಪಪ್ರಚಾರ ಮಾಡುವ ಬೆದರಿಕೆಯನ್ನ ಹಾಕಿದ್ರಂತೆ. ಸ್ವಾಮೀಜಿ ಕೊಟ್ಟಂತಹ ದೂರಿನಲ್ಲಿರೋ ಪ್ರಮುಖ ಅಂಶಗಳು: ಮಹಿಳೆ ಅನಾಥಾಶ್ರಮ ನಡೆಸೋದಾಗಿ ಪರಿಚಯಿಸಿಕೊಂಡು ಪರಿಚಯ ಆದ ನಂತರ ಹಣಕಾಸಿನ ನೆರವು ಕೇಳಿದ್ರು. ಹಣಕ್ಕಾಗಿ ಆ ಮಹಿಳೆ ನನ್ನನ್ನು ಪೀಡಿಸ್ತಾ ಇದ್ರು. ರಾಜಕೀಯ ವ್ಯಕ್ತಿಗಳ ಪ್ರಚೋದನೆಯಿಂದ ನನ್ನ ತೇಜೋವಧೆ ಆಗ್ತಿದೆ ಅಂತ ಆರೋಪ ಮಾಡ್ತಾರೆ ಸ್ವಾಮೀಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.